ನಾನು ನಿಮ್ಮ ಶೈನಿ ಪುತ್ರನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಗೈಸ್ ಇವತ್ತು ಎಲ್ಲಿಗೆ ಹೊತ್ತಿತ್ತ ನಡಿ ಹೇಳಿ. ಆಲ್ರೆಡಿ ನೀವು ತಮ್ಲೈನ ನೋಡಿರ್ಬೋದು. ಲಾಲ್ಬಾಗಿಗೆ ಹೊತ್ತಿತ್ತು, ಎಂತಕ್ಕಂದ್ರೆ ಅಲ್ಲಿ ಫ್ಲವರ್ ಶೋ ಇತ್ತು. ಸೊ ಅದಕ್ಕೆ ಇವಾಗ ಸಂಡೇ ಅಲ್ಲ, ಅದಕ್ಕೆ ನಾವೆಲ್ಲರೂ ಹೊತ್ತಿತ್ತು. ಯಾರೆಲ್ಲ ಹೊತ್ತಿದ್ರು ಮತ್ತೆ ಎಷ್ಟು ಗಮ್ಮತ್ ಮಾಡತ್ ನಾವು ಅಲ್ಲೇ ನಡಿ ಕಾಮ ಬನ್ನಿ. ನಾನು ಮೇಘ ಹರ್ಷ ಹಾಯ್ ಮಾಡಿ. ಆಗ ಪೊಲಿಟಿಷಿಯನ್ ತರ ನಮಸ್ತೆ ಮಾಡಿರಿ, ಈಗ ಹಾಯ್ ಮಾಡ್ತಿದ್ದು. ನಾಟೆಗೆ ಸರಿ ಬರ್ತಿಲ್ಲ, ಸೊ ಅದಕ್ಕೆ ಗೈಸ್ ಈಗ ನಾವು ಹೊತ್ತಿತ್ತು. ನಾವು 3 ಜನ ಹೊತ್ತಿತ್ತು. ಅವರಿಬ್ರು ಊರಿಗೆ ಹೋದ. ಅದಾದ್ಮೇಲೆ ಅಲ್ಲಿ ಯಾವ ಥರ ಎಲ್ಲ ಫ್ಲವರ್ ಡೆಕೋರೇಷನ್ ಮಾಡಿದ್ರು ಮತ್ತು ಹೆಂಗೆ ಮಾಡಿದ್ರು ನಾನು ತೋರಿಸ್ತೇನೆ ಗೈಸ್. ಫೈನಲಿ ನಾವು ಇಲ್ಲಿಗೆ ಬಂದಿತ್ತು. ಇಲ್ಲಿ ಅಂಥದ್ದು ಇಲ್ಲ, ಕೆರೆ ಹತ್ರ ಎಲ್ಲ ಬೆಳೀತಾರಲ್ಲ, ಮನೆ ಹತ್ರ ಎಲ್ಲ ಕಾಟು ಹೂವಲ್ಲ ಇರುತ್ತಲ್ಲ, ಅದನ್ನೇ ಶೋಗಿಟ್ಟಿರಪ್ಪ. ಈಗಣಿ ಇದೆಲ್ಲ ಕೊಚ್ಚಿ ಕೆಸರು ಗಾಣಿ ಗೈಸ್. ಇದಕ್ಕೆ ಎಷ್ಟು ರೂಪಾಯಿ ಹೇಳಿ? 100 ರೂಪಾಯಿ ಕೊಟ್ಟಿತ್ತು ನಾವು. 3 ಜನಿಗೆ 300 ರೂಪಾಯಿ ಕೊಟ್ಟಿತ್ತು. ಇಲ್ಲ ಎಂತ ಇತ್ತು ಫ್ಲವರ್ ಶೋ, ಎಂಥದ್ದು ಇಲ್ಲ. ಗೊಂಡಿ ಹೂ ಕಡಿಕೆ ಕೆರೆ ಹತ್ರ ಬೆಳೀತಲ್ಲ ಆ ಹೂ, ಕಡಿಕೆ ಇದು ಯಾವುದೋ ಕಾಟ್ ಹೂ. ನಂದು ಎಕ್ಸ್ಪೆಕ್ಟೇಷನ್ ತುಂಬ ಇದ್ದಿತ್ತು. ಹೂವಲ್ಲ ಅದು ಮಾಡ್ತಾರೆ ಇದು ಮಾಡ್ತಾರೆ ನೋಡಿ. ಇಲ್ಲಿ ಬಂದ್ಕೊಂಡ್ರೆ ಎಂಥದ್ದು ಇಲ್ಲಲ್ಲ, ಡಿಸಪಾಯಿಂಟ್ಮೆಂಟ್ ಆಯ್ತು. ಸುಮಾರು ಇತ್ತಲ್ಲ ಲಾಲ್ಬಾಗ್, ಜಸ್ಟ್ ಇದು ಎಂಟ್ರೆನ್ಸ್ ಅಷ್ಟೇ. ಮುಂದೆ ಎಂಥದ್ದೆಲ್ಲ ಇತ್ತು ಕಾಣ್ತು. ಚಿಕ್ಕ ಕ್ಲಿಪ್ ಮಾಡಿ ಹಾಕ್ತೆ ನಾನು. ಕಾಟ್ ಹೂ ಇದೆಲ್ಲ ಇವರಿಗೆಲ್ಲ ಇದೇ ಫುಲ್ ಎಂತ ಹೂ ಅಂತ ಕಾಸ್ಟ್ಲಿ ಹೂ ಅಂದ್ರೆ ಇದೆ ಅನ್ಸುತ್ತೆ ಇವರಿಗೆ. ಸ್ವಿಮ್ಮಿಂಗ್ ಫುಲ್ ಕಾಣಿ. ಈ ಸ್ವಿಮ್ಮಿಂಗ್ ಫುಲ್ ಅಲ್ಲ ಗಡ, ಅದು ಮಧ್ಯೆ ಇಟ್ಟದೊಳೆ ಹೂ ತರ ತೋರಿತಲ್ಲ, ಅದು ಹೂ ಅಲ್ಲ, ಪೈಪ್ ಹೂ ತರ ತೋರುದಿಲ್ಲ ನಿಮ್ಗೆ ಮೇಘ. ಅದು ಮಧ್ಯದ ಇದ್ರಲ್ಲಿ ಕಾಣ ಹೂ ತರ ತೋರುತ್ತೆ ಕಾಣಿ ಗೈಸ್. ಲಾಲ್ಬಾಗಲ್ಲ ಇದು ಕೊಚ್ಚಿ ಪಾರ್ಕ್ ಆಯ್ತು. ನಮ್ದು ರಸ್ತೆಯು ಮನೆ ಹತ್ರ ರಸ್ತೆಯು ಒಳ್ಳೆ ಕಾಂಕ್ರೀಟ್ ಇದು ಮಾಡಿರಿ. ಇಲ್ಲೊಂದು ಕಾಂಕ್ರೀಟ್ ಇದೆಲ್ಲ ಮಾಡೋಕತ್ತಿಲ್ಲ ಇವರಿಗೆ. ಸುಮ್ಮನೆ ವೇಸ್ಟ್ ಎಂಟ್ರಿ ಟಿಕೆಟ್ 300 ರೂಪೀಸ್. ಮುಂದೆ ತೋರಿಸ್ತು ಕೊಡಿ ಹಬ್ಬದಷ್ಟು ಜನ ಆಯ್ತಿಲ್ಲ. ಇಟ್ಸ್ ಫೈನಲಿ ರಿಯಲ್ ಫ್ಲವರ್ ಶೋ ಹೊತ್ತಿತ್ತು. ಮೇ ಬಿ ಅದೇ ಅನ್ಸುತ್ತೆ. ಅಲ್ಲೂ ಇಲ್ಲ ಅಂದ್ರೆ ತುಂಬಾ ಡಿಸಪಾಯಿಂಟ್ ಆಯ್ತು ಮಾತ್ರ. ಅಲ್ಯಾ ಫೈನಲಿ ಬತ್ತಿತ್ತು ಹಾತಿತ್ತು ತೋರ್ಸತ್ ನಿಮ್ಗೆ ಹೆಂಗಲ್ಲ ಇತ್ತ ನೋಡಿ ಗೈಸ್. ಜನ ಕಾಣಿ ಜನ. ಒಂದು ಲಾಗ್ ಮಾಡ್ತಿದ್ದೆ, ಪವರ್ಸ್ ಮಿಸ್ ಮಾಡ್ಕೊಂಡೆ. ನೀವು ಒಳ್ಳೆ ಅಂತ ಮಾತಾಡ್ತಿದ್ದೀರ, ನನಗಿಂತ ಒಳ್ಳೆ ಮಾತಾಡ್ತಿದ್ದೀನ ಗೈಸ್. ಕಾಣಿ ಜನ ಒಳ್ಳೆ ಕೊಡಿಯ ಬರ್ತಾರೆ ಇಲ್ಲಿಯಾ. ಈ ಮಳೆಗಾಲ ನೀರು ಬಿಡುಕು ನಂಗೆ ಈಗ ಮಳೆ ಬರುವ ಎಲ್ಲ ಸಾಧ್ಯತೆ ಇದೆ. ಬೇಗ ಎಂತ ಸಾಧ್ಯತೆ ಇದೆ? ಗೈಸ್ ನಾವಿಲ್ಲಿ ಎಲ್ಲರಿಗೆ ಇರಲ್ಲ. ವಾಯ್ಸ್ಗೆ ಎಂತೂ ಇಲ್ಲೇ ಗೊತ್ತಿಲ್ಲ. ಐ ಡೋಂಟ್ ಹ್ಯಾವ್ ಎನಿ ಮೈಕ್ಸ್ ಕಾಣಿ ಗೈಸ್. ತೋರುದಿಲ್ಲ ನಿಮ್ ಕ್ಯಾಮ್ರಾ, ಜಸ್ಟಿಸ್ ಮಾಡುದಿಲ್ಲ. ಸಕ್ಕತ್ತಿತ್ತು ಮಾತ್ರ. ಅಲ್ಲೆಲ್ಲ ಹೊರಗೆಲ್ಲ ಕಾಟು ಹಾಕಿದ. ಇದೆಲ್ಲ ಸ್ವಲ್ಪ ಕಾಸ್ಟ್ಲಿ ಮಾಡಿ. ಇದೆಲ್ಲ ಪ್ಲಾಸ್ಟಿಕ್ ತರ ಇದೆ ಅಲ್ಲ, ಇದು ಗೊತ್ತಿತ್ತಲ್ಲ, ಅದ್ರಲ್ಲಿ ಹುಳ ಹಾಕುಕ್ಕು ಅದು ಮತ್ತೆ ಕುಕ್ಕ ನಡಿತಿತ್ತಲ್ಲ ಆ ಗಿಡ ಅಲ್ಲ, ಎಂಥದ್ದು ಗಿಡ ಅಂತ್ರಪ್ಪ, ಅದು ಮಾಂಸಾಹಾರಿ ಗಿಡನ ಎಂಥದ್ದು ಅಂತ್ರಪ್ಪ ಗಾಯ್ಸ್. ಈಗ ಒಂದು ನಿಮಗೆ ಎಂಥ ಮ್ಯಾಜಿಕಲ್ ಮಿರಾಕಲ್ ವಿಷಯ ಹೇಳ್ತೆ ಕಾಣಿ. ಇನ್ವಿಸಿಬಲ್ ಜಾಮೂನ್, ನೇರಳೆ ಹಣ್ಣು, ಇನ್ವಿಸಿಬಲ್ ಹಲಸಿನ ಹಣ್ಣು. ಇದು ಹಣ್ಣರು ಮಾತ್ರ ತೋರುದು ನಿಮಗೆಲ್ಲ. ಯಾರಿಗೆ ಸೂಪರ್ ಪವರ್ ಇರೋದು ಕಾಣಿ ಅವ್ರಿಗೆ ಮಾತ್ರ ಇದು ಗಿಡ ತೋರುದು. ಯಾರಿಗೆಲ್ಲ ಕಮೆಂಟ್ ಹಾಕಿ ಕಂಬ. ಇನ್ವಿಸಿಬಲ್ ಪ್ಲಾಂಟ್ಸ್ ಇದೆಲ್ಲ. ಆಮೇಲೆ ಇಲ್ಲೆಲ್ಲ ತರಕಾರಿ ಅಲ್ಲ ಸಾರಿ ಹಣ್ಣು ಇದೆಲ್ಲ. ಅದೆಲ್ಲ ಲೀಫ್, ಲೆಟ್ಯೂಸ್, ಬ್ರೋಕ್ಲಿ ಎಲ್ಲ ಇತ್ತು.
ಇದೆಲ್ಲ ಸೇಲಿಗೆ ಅಂಬ್ರ ಕಾಣಿ. ಇದು ಮಾತ್ರ ನನಗೆ ಖುಷಿ ಆಯ್ತು. ಗುಂಬಳಕಾಯಿ ಕಾಣಿ, ವೆರೈಟೀಸ್ ಆಫ್ ಗುಂಬಳಕಾಯಿ ಅಲ್ಲ, ಎಲ್ಲ ಇತ್ತು, ಸುಮಾರೆಲ್ಲ ಇತ್ತು. ಏನು ಕಾಣಿ, ಒಂದು ಔಟ್ಫಿಟ್ ಕಾಣಿ, ಹುಡಿ ವಿತ್ ಯಾವ ಪ್ಯಾಂಟ್ ಇದು? ಲೆಗಿನ್ಸ್ ಅಲ್ಲ, ಈಗ ಎಂತ ಇದು ಕಾರ್ಗೋ ಪ್ಯಾಂಟ್. ಗೈಸ್ ಎಂತ ಗೊತ್ತಿತ್ತಾ, ನಾವು ಅಪ್ಪತ್ತಿಗೆ ಹೇಳ್ತಲ್ಲ ಕೊಚ್ಚಿಗೆ ಹೆಸರು ಥರ ಇತ್ತು, ಮತ್ತು ಕಾಟ್ ಗಿಡ ಎಲ್ಲ ಹಾಕಿರ ನಮಗೆ ಡಿಸಪಾಯಿಂಟ್ ಆಯ್ತಾ ನಡಿ. ಇಲ್ಲ ಗೈಸ್, ಒಳಗೆ ಸುಮಾರು ಚಂದ ಇತ್ತು. ಇದು ಫ್ರೀಡಮ್ ಫೈಟರದ್ದು ಥೀಮ್, ಯಾವುದು ಚಿತ್ರದುರ್ಗದ ಕೋಟೆ ಕಡಿಕೆ, ಒನಕೆ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣದೆಲ್ಲ ಸ್ಟ್ಯಾಚು ಎಲ್ಲ ಮಾಡಿ ಫ್ಲವರಲ್ಲ, ಅದು ನಾರ್ಮಲಿ ಥರ್ಮಕೋಲಲ್ಲೇ, ಮತ್ತು ಕೆಳಗೆಲ್ಲ ಫ್ಲವರ್ ಎಲ್ಲ ಹಾಕಿರ ಸಖತ್ತಾಯ್ತು ಗೈಸ್. ನಮಗೆ ಡಿಸಪಾಯಿಂಟ್ ಆಗಲಿಲ್ಲ. ಈಗಳು ಕಾಣಿ, ಇದೆಂಥದ್ದು? ಹಾಂ, ಇದೀಗ ಚಂದ ರೋಡಲ್ಲಿ ಇತ್ತಿಲ್ಲ ಒಳಗೆ, ಅದು ನಮ್ದು ಎಂಟ್ರೆನ್ಸ್ ಅಲ್ಲ, ಸೊ ಅದಕ್ಕೆ ಹಂಗೆ ತೋರ್ತೇನೆ. ತುಂಬ ದೊಡ್ಡದಲ್ಲ ಲಾಲ್ಬಾಗ್, ಮೇ ಬಿ ಅದಕ್ಕೆ ಅನ್ಸತ್ತ. ಚಂದ ಇತ್ತು ಗೈಸ್, ಡಿಸಪಾಯಿಂಟ್ ಆಗಲಿಲ್ಲ. 100 ರೂಪೀಸಿಗೆ ವರ್ತಿತ್ತು ಅಲ್ಲ? ಎಂತ ಕೈಗೆ ಇವ್ನ ಕೈಯಲ್ಲಿ ಎಂಥದ್ದು ತಗೊಂಡಿಲ್ಲ ಗೈಸ್. ತೋರ್ಸ, ನಾವು ನೆಲ್ಲಿಕಾಯಿ ಜ್ಯೂಸ್ ತಗೊಂಡಿದ್ದ, ಸ್ವೀಟ್ ಮತ್ತು ಹುಳಿ ಸಾಲ್ಟ್ ಅಲ್ಲ, ಹುಳಿನೇ ಆ್ಯಕ್ಚುಲಿ ಹುಳಿ ಗೈಸ್, ಹುಳಿ ಇತ್ತು. ಇವರಿಬ್ರು ಕುಡಿಲಿಲ್ಲ, ನಾ ಕುಡ್ದೆ, ಚಂದ ಇದ್ದಿತ್ತ. ಅದು ಒಳ್ಳೆ ಕೈ ಅಂದರೆ ಕಷಾಯ ಥರ ಇದ್ದಿತ್ತು. ಹೆಲ್ದಿ ಎಲ್ಲ ಇವ್ರು ಕುಡುದಿಲ್ಲ, ನಾನು ಮಾತ್ರ ಕುಡ್ದು ಅಲ್ಲ. ಡೈಲಿ ಮ್ಯಾಗಿ ಕುಡಿತ. ಯಾವ ಕನ್ನಡನ ಇದು? ಕೊಡಿ ಹಬ್ಬಕ್ಕಿಂತ ಎಷ್ಟಪ್ಪ ಜನ ಇದ್ರ ಗೊತ್ತಿತ್ತ ಇಲ್ಲ, ಕೊಡಿ ಹಬ್ಬದ ಥರ ಇದ್ರೆ ಈ ಪಾತಲ್ಲಿ ಮಾತ್ರ ಯಾರು ಇರಲಿಲ್ಲ. ಸೊ ಅದಕ್ಕೆ ನಾನು ವಿಡಿಯೋ ಮಾಡ್ತಿದ್ದೆ, ಜಾಸ್ತಿ ಮಾತಾಡೋಕ್ಕಾಗಿಲ್ಲ, ಬೇಜಾರು ಮಾಡ್ಕೊಂಡ್ಬಿಡಿ. ನೀವು ಕಾಣಿ, ಜನ ಕಾಣಿ ಗೈಸ್, ಇವ್ರ ಮಧ್ಯೆ ಎಲ್ಲ ನಾನು ಮಾತಾಡೋದು ಹೌದಾ? 6 ಕಾಣಿ, ಹೋಗುರೋಗ್ರ ಮಾತಾಡ್ತಿದ್ದೆ. ಈಗ ನಿನ್ನ ತಲೆ ಮೇಲ್ಕ ಜೋಕರ್ ಟೋಪಿ ಬೇಕಾ ಗೈಸ್? ಈಗ ಮಾಡಿ ಬಂದ್ರೆ ನಮ್ಮ ಬಜ್ಜ ಅಲ್ಲ, ಇಲ್ಲಿ ಹೋತು ಗೈಸ್, ಬರೀ ಶಾಪಿಂಗ್ ಇದ್ದು, ಶಾಪ್ಸ್ ಎಲ್ಲ ಇತ್ತು. ಫ್ಲವರ್ ಶೋಗಿಂತ ಇದ್ಯಾವುದು ಹಬ್ಬಕ್ಕೆ ಬಂದ ಥರ ಫೀಲ್ ಆತಿತ್ತಲ್ಲ ಮೇಗ? ಹೌದಪ್ಪ, ಎಲ್ಲಿ ಬಂತು ಗೊತ್ತಾಯಿಲ್ಲ. ಹೌದು, ಅರೆ ಇಲ್ಲಿ ಮಾಡಿ ಬಂದ್ರೆ ಮಾತ್ರ ನಮ್ಮ ಬಜ್ಜ. ಬಂಡಿ ಎಲ್ಲ ಬಂತು, ಎಲ್ಲಿ ಬಂತು ಅಂದ್ರೆ ಗೊತ್ತಿಲ್ಲ ಗೈಸ್. ನಮ್ಮ ಹತ್ರ ಪಡಿ ಇಲ್ಲ, ಎಂತ ಕರ್ಮನೂ ಇಲ್ಲ, ಮಳೆ ಬಂದರೆ ಕಾಣಿ. ಏನು ಸುಖ ಇಲ್ಲ ಫ್ರೆಂಡ್ಸ್, ಎಲ್ಲ ಪೀಸ್ ತಪ್ಪಿ ಒಂದೆರಡು ಡಿಫ್ರೆನ್ಸ್ ಅಷ್ಟೇ, ಅದೆಲ್ಲ ಊರಲ್ಲಿ ಅದೇನು ಡಿಫ್ರೆನ್ಸ್ ನನ್ನಲ್ಲಿ ಕಾಣಿಸ್ತಾ ಇಲ್ಲ. ಸಾರಿ, ಏನು ಹೂವಲ್ಲಿ ಕಾಣಿಸ್ತಾ ಇಲ್ಲ ಡಿಫ್ರೆನ್ಸ್, ಕ್ಯಾಮ್ರಾಮನ್ ಮೇಘರಾಜ್ ಜೊತೆ TV9 ಬ್ಯಾಂಗ್ಳೂರ್. ಥ್ಯಾಂಕ್ ಯು. ಅದಾದ್ಮೇಲೆ ಫ್ಲವರ್ ಶೋಗಿಂತ ಈ ಫ್ಲವರ್ಸ್ಗಿಂತ ಶಾಪ್ಸೇ ಜಾಸ್ತಿ ಬಂದಿತ್ತಲ್ಲ, ಹರ್ಷಕ್ಕಿಂತ ಅದ್ರಾಗ ಒಂದು ಮನೆ ಸಿಗ್ತಾಯಿತ್ತು. ಕೊಡಿ ತಗೊಂಬ ರೆಡಿ ಹೋಯ್ತು, 150 ರೂಪಾಯಿ ಕೊಡಿ 350 ರೂಪಾಯಿ ಮಾರ್ತಿದ್ರಲ್ಲ. ಎಂತ ಬಿಸ್ನೆಸ್ ಅಂದರೆ ಬಿಸ್ನೆಸ್. ನಾವಾಗಲೇ ಕೊಡಿ ತಗೊಂಡಿಲ್ಲ, ಅಲ್ಲೇ ಎಲ್ಲೋ ನಿಂತ್ಕೊಂಡು ಈಗ ಬಂತು. ಸುಮಾರು ಒಳ್ಳೆ ಕೊಡಿ ಹಬ್ಬಕ್ಕಿಂತ ಜಾಸ್ತಿ ಜನ ರಶ್ ಇದ್ರು, ಅಡ್ಡಿಲ್ಲ. ನಮಗಂತೂ ಡಿಸಪಾಯಿಂಟ್ ಆಗಿಲ್ಲ. ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಶಾಪಿಗೆ ಮಾತ್ರ ಡಿಸಪಾಯಿಂಟ್ ಆಯಿತು, ಅದು ಯಾರ ಮೇಲೆ ಡಿಸಪಾಯಿಂಟ್ ಆಗಲಿಲ್ಲ. ಶಾಪ್ಸ್ ಕಡಿಕೆ ಫ್ಲವರ್ ಎಲ್ಲ ಸುಮಾರು ಚಂದ ಇರುತ್ತೆ. ನಂಗೆ ಇಷ್ಟ ಆಯ್ತು. ನಿಂಗೆ ಇಷ್ಟ ಇಲ್ಲ? ನಂಗೆ ಇಷ್ಟ ಇಲ್ಲ. ನಂಗೆ ಇಷ್ಟ ಆಯ್ತು. ನಿಮಗೆ ಯಾರಲ್ಲೂ ಒಂದು ಇನ್ವಿಸಿಬಲ್ ನೇರಳೆ ಹಣ್ಣಿನ ಗಿಡ ಮತ್ತು ಹಲಸಿನ ಹಣ್ಣಿನ ಗಿಡ ನಂಗೆ ಸುಮಾರು ಇಷ್ಟ ಆಯ್ತು. ಯಾರಿಗೆಲ್ಲ ತೋರ್ತು ಕಾಣಿ, ಗಿಡ ನಂಗೆ ಗಿಡ ತೋರಿತ್ತು, ನಿಮ್ಮ ಗಿಡ ತೋರ್ರೆ ಕಮೆಂಟ್ ಹಾಕಿ. ನೀವು ನಡಿಲೆಕ್ಕ ಟ್ರಾಫಿಕ್ ಗೈಸ್ ಬೆಂಗಳೂರಲ್ಲಿ ಕಾಣಿ, ಟ್ರಾಫಿಕ್ ಕಂಡ್ರಿ ಇದೇ ಹಣೆ ಬರೆ ಅಂತ ನೋಡುತ್ತಿಲ್ಲ. ಬೆಂಗಳೂರಲ್ಲಿ ಇದೇ ಒಂದು ಬೇಸರ ಆಗ್ತಿದ್ದು. ಆಯ್ತು, ಈಗ ನಾವು ಎಲ್ಲಿಗೆ ಹೋಗ್ತಿತ್ತಂದರೆ ಈಗ 5:30 ಆಯಿತು. 5:30 ಆಯಿತಾ? 5:45 ಆಯಿತು. ನಾವೀಗ ಫ್ಲವರ್ ಶೋ ಮುಗಿಸ್ಕೊಂಡು ನೆಕ್ಸಸ್ ಮಾಲಿಗೆ ಹೋಗ್ತಿತ್ತು. ಹೊಸ ಮದ್ದು ಅಲ್ಲೇ ಮಾಲ್ ಬೇಗ ಸಿಕ್ತು. ಹಾಂ, ಈಗ ನೆಕ್ಸಸ್ ಮಾಲಿಗೆ ಹೋಗ್ತಿತ್ತು ಫ್ಲವರ್ ಶೋ ಮುಗಿಸ್ಕೊಂಡು. ಅಲ್ಲಿ ಹೋಟೆಲ್ ಸಿಕ್ತು ಗೈಸ್. ಫೈನಲ್ ಈಗ ಮಾಲ್ ರೀಚ್ ಆಯಿತು. ಮಾಲಲ್ಲಿ ಎಂತಿಲ್ಲ, ಸುಮ್ಮನೆ ವಿಂಡೋ ಶಾಪಿಂಗ್ ಮಾಡೋದು. ಆ ಚೀಚಿ ಎಲ್ಲ ಯಾರು ಬತ್ರಿ ಯಾರು ಹೋತ್ರ ನಡಿಕಂಬಿ. ಇವನಂತೂ ಒಂದು ಹುಡುಗಿರ್ನೂ ಬಿಡಲಿಲ್ಲ, ಎಲ್ಲರನ್ನೂ ಝೂಮ್ ಸ್ಕ್ಯಾನ್ ಮಾಡ್ತಿದ್ನಪ್ಪ. ಹರ್ಷ ಎಂತ ಅನಿಸ್ತು? ಲಾಲ್ಬಾಗಲ್ಲಿ ಫ್ಲವರ್ ಶೋ ಕಂಡು ಎಂತ ಅನಿಸ್ತು? ಬೇಗ
ಫ್ಲವರ್ ಶೋ ಒಳ್ಳೆ ಅಲ್ಲ. ನಂಗೆ ಖುಷಿ ಆಯ್ತು ಗೈಸ್, ನಂಗೆ ಖುಷಿ ಆಯ್ತು ಫ್ಲವರ್ ಶೋ ಅಲ್ದ. ಇಲ್ಲಿಂದ ಮುಗಿಸ್ಕೊಂಡು ಎಲ್ಲ ಹೊತ್ತು ನಡಿ ಗೊತ್ತಿಲ್ಲ, ಸೀದಾ ಮನೆಗೆ ಅನ್ಸುತ್ತೆ ಐ ಥಿಂಕ್ ಅಲ್ದ. ಮನೆಗೆ ಅಡುಗೆ ಮಾಡಿತ್ತಲ್ಲ ಮನೆಗೆ. ಏನಂತ ಹರ್ಷ ಇವತ್ತು ಫುಲ್ ಹರ್ಷಂದ ಪ್ರಿಪ್ರೇಷನ್ ಎಲ್ಲ. ಪಾಪ ಗೈಸ್, ಹರ್ಷ ಫವರ್ಸ್ ಮತ್ತೆ ಅಣ್ಣ ಇಲ್ಲದೆ ಬೇಜಾರಲ್ಲಿದ್ದ 1 ವಾರದಿಂದ ಅಲ್ದಾ. ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ. ಮತ್ತೆ ಸ್ವಲ್ಪ ಲಾಸ್ ಆಯ್ತಾ, ಒಂದ ಬಿಸ್ನೆಸ್ ಸ್ವಲ್ಪ ಲಾಸ್ ಆಯ್ತಾ, ಅದ್ರಲ್ಲಿ ಸ್ವಲ್ಪ ಬೇಜಾರಲ್ಲಿದ್ದ. ಸ್ವಲ್ಪ ಅಲ್ಲ ಫುಲ್ಲು. ಎಂತ ಬಿಸ್ನೆಸ್ ನಡಿಕೆ ಏನ್ ಮಾಡಿ ನೀವು ಗಡ, ನೀವು ಹೋಯ್ಬೇಡ ಗಡ, ಅಲ್ಲ ಮಾಡ್ತೀನಿ ಗೈಸ್. ಜನ ಇದ್ದಲ್ಲ ಹೊತ್ತು ನಂಗೆ ಜನ ಇದ್ದಲ್ಲ ಹೋದೆ ಮಾತಾಡೋಕೆ ಆಗ್ತಿಲ್ಲ, ನಾಚಿಕೆ ಆಗ ನನಗೆ. ಗೈಸ್ ಎಂತ ಗೊತ್ತಾ, ಈ ಮಾಲಲ್ಲೆಲ್ಲ ಮಾತಾಡೋದಾದ್ರೆ ಸುಮಾರು ಜನ ಇದ್ರೆಲ್ಲ ನಮ್ಮನೆ ಕಾಣ್ತಾರೆ. ಬೆಂಗಳೂರಲ್ಲೆಲ್ಲ ಇದೆಲ್ಲ ಕಾಣಿಸೋಲ್ಲ, ನಮಗೆ ಒಂದು ಸ್ವಲ್ಪ ಹೆಸಿಟೇಟ್ ಆಯ್ತು. ಸೊ ಅದಕ್ಕೆ ಹಾಪತಿ ಸಿಕ್ತು. ಎಂಥದಾದ್ರು ಶಾಪ್ ಮಾಡಿದ್ರೆ ವೀಡಿಯೋ ಮಾಡೋದು, ಇಲ್ಲಾಂದ್ರೆ 100% ಶಾಪ್ ಮಾಡೋದಿಲ್ಲ. ಇಲ್ಲಿ ಮಾಲಲ್ಲೆಲ್ಲ ತಗೊಂಡಷ್ಟು ದುಡ್ಡು ನಮ್ಮ ಹತ್ರ ಇಲ್ಲ ಅಲ್ದಾ. ಹೌದು, ಕಡು ಬಡವರಾಗಿದ್ದೀವಿ. ಅಷ್ಟು ದುಡ್ಡು ಮಾಡಿ ಗೈಸ್ ಒಂದ್ಸಲ ಇಲ್ಲೆಲ್ಲ ಶಾಪ್ ಮಾಡುತ್ತಾರೆ. ತಗೊಂಡ್ ಕಾಯ್ದೆ ಅಂತಲ್ಲ, ಅಷ್ಟಪ್ಪ ನಾವು ಉಡುಪಲ್ಲೆಲ್ಲ ಉಡುಪಿಲೆಲ್ಲ ತಗೊಂಡಿದ್ದ ವರ್ತಿಲ್ಲ, ಅಷ್ಟಪ್ಪ ಒಂದು ಲೈಫ್ ಇದ್ದಿಲ್ಲ ಆಯ್ತಮ್ಮ. ಅಷ್ಟು ದುಡ್ಡು ವರ್ತ್ ಅಲ್ಲ ಅನ್ಸುತ್ತೆ ಮಿಡಲ್ ಕ್ಲಾಸ್ ಅವರಿಗೆ. ಶ್ರೀಮಂತರಿಗೆ ನಾವು ಶೋಕಿಗೆ ಸಾಕಾಗಿಲ್ಲ ಅಷ್ಟಪ್ಪ ದುಡ್ಡು. ಏನಂತ ಹರ್ಷ, ಇಲ್ಲೆಂತದವ್ರು ತಕೊಂಬ ಅಷ್ಟು ದುಡ್ಡು ವರ್ತ್ ಅಲ್ಲ ಅನ್ಸುತ್ತಲ್ಲ ವಸ್ತುಗೆ. ಅವನ್ ಬ್ಯಾ ಇದ ಮಾಡು ಇನ್ನೊಂದ್ಸಲ ಮಾಡ್ಬೇಡ. ಕ್ಲಿಪ್ ಮತ್ತೊಬ್ಬ ಸ್ಯಾಡ್ ಮಾಡು ಕ್ಲಿಪ್. ಓ ಇವನ ಐಡಿಯಾ ಹೇಳಿಕೊಡ್ತಿದ್ದ. ಗೈಸ್ ನಾವು ಹಾಪತಿ ಸಿಕ್ಕತ್ತೀವಿ, ತುಂಬ ಜನ ಇದ್ರೆ ಆಗಿಲ್ಲ ಮಾತಾಡೋಕ್ಕೆ. ಬಾಯ್ ಬಾಯ್. ಗೈಸ್ ಫೈನಲ್ ಈಗ ಮನೆ ರೀಚ್ ಆಯಿತು. ಫ್ಲವರ್ ಶೋ ಮತ್ತು ಮಾಲಿಗೆಲ್ಲ ಹೋಗಿ ಈಗ ಮನೆಗೆ ಬಂತ. ಮಾಲಲ್ಲಿ ಎಂತ ತಗೊಂಡಿದ್ದಂತ ತಡೀನಿ ತೋರಿಸ್ತೆ ನಿಮಗೆ. ತೋರಿಸ್ತೆ ಗೈಸ್, ನಿಮ್ಗೆ ತೋರಿಸ್ತೆ ನಾನು. ಇದೆಂತ ಹಣ್ಣ ನಡಿ ಗೊತ್ತಿಲ್ಲ, ಲಿಚ್ಚಿ ಹಣ್ಣು ಅಂಬ್ರ. ಕಡಿಮೆ ದುಡ್ಡು ಎಲ್ಲ ಫ್ರೂಟ್ಸ್ ಎಲ್ಲ ಆಫರಲ್ಲಿ ಇಟ್ಟಿರಪ್ಪ. ಸೊ ಅದಕ್ಕೆಲ್ಲ ತಗೊಂಡು ಬಂತ. ಅದಾದಮೇಲೆ ಇದೆಂತ ನಡಿ ಗೊತ್ತಿಲ್ಲ ಕಾಣಿ, ಪ್ಲಮ್ ಇಂಡಿಯಾ ಅಂತಪ್ಪ, ಎಂತದ ಗೊತ್ತಿಲ್ಲ. ಪ್ಲಮ್ ಇಂಡಿಯನ್ ಅಂತ, ಇದು ಇಂಡಿಯನ್ ಬ್ರೀಡ್ ಅಂತ. ಇನ್ನೊಂದು ಎಕ್ಸ್ಪೋರ್ಟ್ ಮಾಡೋದಿತ್ತು, ಅದು ತರಲಿಲ್ಲ ನಾವು, ಸ್ವಲ್ಪ ಕಾಸ್ಟ್ಲಿ ಇದ್ದಿತ್ತು ಅದಕ್ಕೆ. ಇಂಡಿಯನ್ ಬ್ರೀಡೇ ತಂತ ನಾವು. ಆಮೇಲೆ ಇದು ಇಲ್ಲ, ಇದ್ರದ್ದು ಅರ್ಧ ಇತ್ತು ಗೈಸ್, ಇದ್ರದ್ದು ಅರ್ಧ ಇತ್ತು. 4 ಪೀಸ್ ಇತ್ತೇನೋ, ಅದಕ್ಕೂ ಕಾಸ್ಟ್ಲಿ, ಇನ್ನೂ ಕಾಸ್ಟ್ಲಿ. ಬಿಡು, ನಂದು ಇಂಡಿಯನ್ ಬ್ರೀಡೇ ತಪ್ಪ ನಡಿ. ಸೊ ಇದು ಇಂಡಿಯನ್ ಫ್ರೂಟ್ ತಂದಿತ್ತು. ಅದಾದ್ಮೇಲೆ ಇದು ಒಂದು ಅವಕಾಡೋಕೆ 59 ರೂಪೀಸ್ ಕೊಟ್ಟಿತ್ತು ನಾವು. ಇಷ್ಟು ನಾವು ಮಾಲಲ್ಲಿ ತಗೊಳೋದು, ಮತ್ತೆ ಎಂತ ತಗೊಂಡಿಲ್ಲ ಗೈಸ್. ಮೋಮೋಸಿಗೆ ಎಷ್ಟು ಹೇಳಿ ಒಂದು ಮಾಲಲ್ಲೇ, ಇಲ್ಲೇ 80 ರೂಪೀಸಿಗೆ ಒಂದು 5 ಪೀಸ್ ಅವರು ಕೊಡ್ತಾರೆ. ನಾವು ಮಾಲಲ್ಲಿ ಎಷ್ಟು ಮೇಗ ಒಂದು ಮೋಮೋಸಿಗೆ 399. ಅದ್ರ ಬದಲು ಇಲ್ಲೇ ರೋಡ್ ಸೈಡಲ್ಲೇ ತಿನ್ಲಕ್ಕೋ, ಟೇಸ್ಟು ಒಳ್ಳೆ ಇರುತ್ತೆ. ನಾನು ಅದಕ್ಕೆ ಅಲ್ಲೆಲ್ಲ ತಿನ್ನಲಿಲ್ಲ. ಈಗ ಇವರೆಲ್ಲ ಚಿಕನ್ ತಪ್ಪಕ್ಕೆ ಹೋಗ್ತಿದ್ರು. ನೈಟ್ ಡಿನ್ನರ್ ಇವರೇ ಪ್ರಿಪ್ರೇಷನ್ ಮಾಡೋದು. ನಿಂಗೆ ಹೆಂಗೆ ಅನಿಸ್ತು ಫ್ಲವರ್ ಶೋ ಎಲ್ಲ ಕಂಡು? ಹೇಳ. ಸೂಪರ್. ಕಡೆಗೆ ಸ್ವಲ್ಪ ಬೋರ್ ಆಯ್ತು ಅಷ್ಟೇ. ಬೋರ್ ಅಂದ್ರೆ ಜನ ಇಲ್ಲಲ್ಲ ಗೈಸ್, ಅದಕ್ಕೆ ಅವರ ಆತ್ಮೀಯ ಗೆಳೆಯರೆಲ್ಲ ಇಲ್ಲಲ್ಲ. ಮೇಘ ನಿಂಗೆ ಹೆಂಗೆ ಒಳ್ಳೆ ಅಲ್ಲ, ಅವ್ರಿಗೆಲ್ಲ ಡಿಸಪಾಯಿಂಟ್ ಆಯ್ತು. ನಂಗಂದ್ರೆ ಈ ರೂಮಲ್ಲಿ ಕೂತ್ಕೊಂಡು ಒಂಥರ ಮಾನಸಿಕ ಹಿಡ್ದಳ ಕಣಗ ಇದ್ದಿದೆ. ಇವತ್ತೊಂದು ದಿವಸ ಊರೆಲ್ಲ ತಿರ್ಕ ಬಂದಲ್ಲ, ಖುಷಿ ಆಯ್ತು ಗೈಸ್. ಹಬ್ಬಕ್ಕೆ ಹೋಗಿ ಬಂದಿರ್ತಾರ ಫೀಲ್ ಆಯ್ತು ನನಗೆ. ಅವರೆಲ್ಲ ಇದು ಎಂತ ಚಿಕನ್ ಎಲ್ಲ ತಪ್ಪಕ್ಕೋಯ್ನ ರಾತ್ರಿ ಊಟಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋ. ಸೊ ಅದಕ್ಕೆ ಇವತ್ತು ಫ್ಲವರ್ ಶೋ ಮತ್ತೆ ಅಲ್ಲಿಗೆಲ್ಲ ನಂಗೆ ಖುಷಿ ಆಯ್ತು. ಹಬ್ಬಕ್ಕೆ ಹೋದಷ್ಟೇ ಖುಷಿ ಆಯ್ತು. ಎಂತಕ್ಕಂದ್ರೆ ಅಷ್ಟಪ್ಪ ಜನ ಇದ್ದೀರ. ನಮ್ಮ ಕೊಡಿ ಹಬ್ಬಕ್ಕಿಂತ ತುಂಬ ಜನ ಸೇರಿದ್ರು, ಕೈಕಾಲು ಹಾಕೋಕ್ಕಿಲ್ಲ ಅಷ್ಟಪ್ಪ ಜನ ಸೇರಿದ್ರು. ಬೆಂಗಳೂರು ಅಂದ್ರೆ ಹಾಗೆ ಸುಮಾರು ಜನ ಸೇರಿರ. ಅದ್ರಲ್ಲೂ ಮಧ್ಯೆ ಮಳೆ ಬಂತು, ನಮ್ಮ ಹತ್ರ ಕೊಡಿನೇ ಇರಲಿಲ್ಲ. ಕೊಡಿ ತಕೊಂಬ ಹಾಪನಹಳ್ಳಿ ಕಂಡ್ರೆ ಅಲ್ಲಿ 150 ರೂಪಾಯಿ ಕೊಡಿಗೆ 350 ರೂಪೀಸ್. ಎಂತ ಬಿಸ್ನೆಸ್ ನಂಗೆ ಇಷ್ಟ ಇಲ್ಲ. ಆಮೇಲೆ ನಾವೆಲ್ಲ ಸ್ವಲ್ಪ ಹೊತ್ತು ನಿಂತ್ಕೊಂಡು ಮಳೆ ಎಲ್ಲ ಮುಗ್ದಾದ್ಮೇಲೆ ನಾವು ಬಂತು ಈಚೆಗೆ ಮಾಲ್ ಹತ್ರ. ಅದರ ಮೇಲೆ ಸ್ಟಾರ್ಟಿಂಗ್ ನಾವು ಎಂಟ್ರೆನ್ಸ್ ಹಾಪತಿ ನಂಗೆ ಡಿಸಪಾಯಿಂಟ್ ಆಯ್ತು ಸುಮಾರು. ಇಲ್ಲ ಎಂಥದ್ದು ಇಲ್ಲ, ಕೊಚ್ಚಿ ಕೆಸರು ಮತ್ತೆ ಫ್ಲವರು ಇಲ್ಲ ನಡಿ. ಎಂತಕ್ಕಂದ್ರೆ ನಾನು ಲಾಲ್ ಬಾಗಿಗೆ ಫಸ್ಟ್ ಟೈಮ್ ಹೋದ್ ಗೈಸ್, ಅದಕ್ಕೆ ಸುಮಾರು ಖುಷಿ ಆಯ್ತು. ಒಳಗೆ ಹೊರಮೇಲೆ ಸ್ವಲ್ಪ ಬೇಜಾರಾಯ್ತು. ಅದಾದ್ಮೇಲೆ ಫ್ಲವರ್ ಶೋ ಅಲ್ಲಿದ್ದದಲ್ಲ ಬೇರೆ ಸೈಡ್ ಇದ್ದಿತ್ತು. ಒಳಗೆ ಹೊರಮೇಲೆ ಈ ಫ್ರೀಡಮ್ ಫೈಟರ್ ಥೀಮ್ ರಾಣಿ ನಮ್ಗೆ ಮುಂಚೆ ಹೇಳಿದೆ ನಾನು ನಿಮ್ಗೆ, ಒನಕ್ಕೆ ಓಬವ್ವ ಆ ಥರದ್ದೆಲ್ಲ ಥೀಮ್ ಮಾಡಿರು. ಅಂದ್ರೆ ಫ್ರೀಡಮ್ ಫೈಟರ್ ಇಂಡಿಪೆಂಡೆನ್ಸ್ಗೋಸ್ಕರ ಮಾಡೋದಲ್ಲ. ಸೊ ಅದ್ರ ಥೀಮ್ ಮಾಡಿರ, ಫ್ಲವರ್ ಅಲ್ಲೆಲ್ಲ ಮಾಡಿರ. ಮತ್ತು ವೆರೈಟೀಸ್ ಆಫ್ ವೆಜಿಟೇಬಲ್ಸ್, ಅದಾದ್ಮೇಲೆ ಲೀವ್ಸ್, ಅದಾದ್ಮೇಲೆ ಫ್ರೂಟ್ಸ್ ಇದು ಪ್ಲಾಂಟ್ಸ್ ಎಲ್ಲ ಇದ್ದಿತ್ತು. ನಮ್ಗೆಲ್ಲ ಕಾಂಬು ಸಿಕ್ತು. ಅದಾದ್ಮೇಲೆ ಎಂತ ಹೇಳೋದಂದ್ರೆ
ಅಷ್ಟೇ ಮತ್ತೆಂತ ಇಲ್ಲ. ಮತ್ತೆ ನಮ್ಮ ಪುಟ್ಟ ಫವಾಜ್ ಮತ್ತೆ ಮುನ್ನಣ್ಣ ಅವ್ರನ್ನೆಲ್ಲ ಮಿಸ್ ಮಾಡ್ಕಂತ ಅವರೆಲ್ಲ ಊರಿಗೆ ಹೋರು. ಅದಾದ್ಮೇಲೆ ವಿಡಿಯೋ ಕಾಂಬರಲ್ಲ ಅಟ್ಲೀಸ್ಟ್ ಒಂದು ಸಬ್ಸ್ಕ್ರೈಬರು ಮಾಡಿ ಹೋಯ್ ನೀವು. ಊರ್ ಮನೆ ಮಕ್ಕಳನ್ನ ಬೆಳೆಸಿ ಗೈಸ್. ಯಾರ್ಯಾರನೋ ಡ್ರೆಸ್ ಬಿಚ್ಕೊಂಡೆಲ್ಲ ಕುಣೋರ್ನೆಲ್ಲ ಬೆಳೆಸ್ತ್ರಿ ಅಂಬ್ರು, ನಮ್ಮನ್ನ ಒಂದು ಸ್ವಲ್ಪ ಬೆಳೆಸಿ. ಅದಾದ ಮೇಲೆ ಅಷ್ಟೇ ರಿಕ್ವೆಸ್ಟ್ ಮಾಡೋದು ನಾನು, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಕು. ವಿಡಿಯೋದಲ್ಲಿ ಎಂಥದವರು ನಾನು ತಪ್ಪು ಮಾತಾಡ್ರೆ, ಎಂಥದವರು ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದರೆ ಸ್ವಲ್ಪ ನೀವು ಕಮೆಂಟಲ್ಲಿ ಹೇಳಿ, ಈ ಥರ ಮಾಡು, ಸ್ವಲ್ಪ ಈ ಥರ ನೀವು ಇಂಪ್ರೂವ್ಮೆಂಟ್ ಮಾಡ್ಲಕ್ಕಂದೇಳಿ ನೀವು ಸಜೆಷನ್ ಕೊಡಿ, ನಾನು ತಕಂತೆ. ನಂದು ವಿಡಿಯೋ ತುಂಬ ಜನ ಕಾಣಲಿಲ್ಲ ಅಂದ್ರೆ ಸ್ವಲ್ಪ ಜನ ಅವರು ಕಾಣ್ತಿರಲ್ಲ, ಅವ್ರಿಗಾರು ನಾನು ಖುಷಿ ಕೊಡ್ಕಲ್ಲ, ನನ್ನ ವಿಡಿಯೋ ಕಾಣ್ಕಂದೇಳಿ ಅವ್ರಿಗೆ ಅನ್ಸಕ್ಕಲ್ಲ. ಸೊ ಅದಕ್ಕೆ ಸ್ವಲ್ಪ ಜನ ಕಾಣ್ದರು ಒಳ್ಳೆ ರೀತಿಯಲ್ಲಿ ನಾನು ವಿಡಿಯೋ ಕಾಣ್ಕೊ. ಸೊ ಎಂಥದವರು ತಪ್ಪು ಈ ಥರ ಎಲ್ಲ ಮಾತಾಡ್ರೆ ನೀವು ಸ್ವಲ್ಪ ಕಮೆಂಟಲ್ಲಿ ಹೇಳಿ. ಮತ್ತು ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕಂದೇಳಿ ನೀವು ಸಜೆಸ್ಟ್ ಮಾಡಿ, ನಾನು ಆ ಥರ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡಿದೆ. ಇಷ್ಟೇ ಹೇಳೋಕೆ ಇಷ್ಟಪಡೋದು ಗೈಸ್. ಚಿಕ್ಕ ಎಂಥ ಪ್ರತಿಭೆಗಳನ್ನೆಲ್ಲ ಬೆಳೆಸಕ್ಕೆ ನೀವು ಇಷ್ಟು ಹೇಳಿ, ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಕಮೆಂಟ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.